ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅಜಯ್, ಏನಾಯ್ತು? ನೀನು ಹಿಂಗ್ ನಿಂತ್ರೆ ನಮ್ ಕೈಲಿ ನೋಡಕ್ಕಾಗಲ್ಲ. ನಿನ್ ಕಣ್ಣಲ್ಲಿ ನೀರು ನೋಡಿದ್ರೆ ನನ್ನ ಕರಳು ಚುರುಕನ್ನತ್ತೆ ಕಣು. ಏನಾಯ್ತು ಶ್ರೀ? ಏನಾಯ್ತು ಶ್ರೀ? ನೀನೇ ನಮಗೆಲ್ಲ ಧೈರ್ಯ ಆಧಾರ. ನೀನು ಕಣ್ಣೀರು ಹಾಕೋಷ್ಟು ವೀಕ್ ಆಗಿಬಿಟ್ರೆ ನಾವೇನು ಮಾಡಬೇಕು ಹೇಳು? ಏನಾಯ್ತು ಕಂದ? ಆಕ್ಚುಲಿ ತಪ್ಪು ನನ್ನಿಂದ. ನಾನು ಇವನನ್ನ ಕೇಳಿದ್ದು, ಶ್ರೀ ಇನ್ ಹೀಗೆಲ್ಲ ನೋಡಕ್ಕಾಗಲ್ಲ ಅಂತಲೇ ನಾನು ದೂರ ಇರೋ ನಿರ್ಧಾರ ಮಾಡಿದ್ದು. ಅಜಯ್, ತಪ್ಪು ನಂದು. ಏನು ಆಫೀಸ್ ಟೆನ್ಷನ್ ಅಷ್ಟೇ. ಆಫೀಸ್ ಟೆನ್ಷನ್ಗೆ ಯಾವತ್ತೂ ನೀನು ಹೀಗೆ ಕಣ್ಣೀರಾಗ್ತವನಲ್ಲ. ಹೌದು, ಅದರ ಪರಿಣಾಮ ತಪ್ಪು ಮಾಡಿದೆ. ಹಾ, ದುಡ್ಡು ಕಾಸಿನ ವಿಷಯಕ್ಕೆ ಗಂಡ ಹೆಂಡತಿ ಜಗಳ ಆಡ್ತಿದ್ರಿ ಅಂತ ಅಲ್ಲೂ ಹೇಳಿದ್ಲು. ಮಾಮ್, ಲಲಿತಾ ಮಾಮ್ ಎಲ್ಲ ಕೇಳಿಸ್ಕೊಂಡ್ರಂತ? ಇಲ್ಲಪ್ಪ, ನಿಮ್ ರೂಮ್ ಕಡೆ ಹೋದಾಗ ನೀವಿಬ್ರು ಜೋರಾಗಿ ಜಗಳ ಆಡ್ತಿದ್ರಿ ಅಂತ ಮಾತ್ರ ಹೇಳಿದ್ಲು ಅಷ್ಟೇ. ಪೂರ್ತಿಯಾಗಿ ಗೊತ್ತಿಲ್ಲದೆ ಏನು ಹೇಳ್ಬಿಡಿ ಮಾಮ್. ಅವಳು ಹೇಳಿದ್ಲು ಅಂತಲ್ಲ, ನಿನ್ನ ಹೀಗೆ ನೋಡಿದ್ಮೇಲೆ ನಾವೆಲ್ಲ ಇದ್ದು ನಿನ್ನ ಹೀಗಿರೋಕೆ ಬಿಡ್ತೀವ ಅಂತ ಕೇಳಿದ್ದು ಶ್ರೀ. ಅದು ಹಾಗಲ್ಲ ಅಜಯ್. ಆಫೀಸಲ್ಲಿ ಒಂದು ಡೀಲ್ ಇತ್ತು, ಎಲ್ಲ ಲಾಸ್ ಆಗೋಯ್ತು. ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೆ, ಎಲ್ಲ ಉಲ್ಟಾ ಆಗೋಯ್ತು. ಆ ಸೆಟ್ನೆಲ್ಲ ತಂದು ಜಾನು ಮೇಲೆ ಹೇರಿದೆ, ರೇಗಾಡ್ಬಿಟ್ಟೆ ಅವಳ ಮೇಲೆ. ಅವಳು ಅಷ್ಟೇ, ಆಫೀಸಿಂದ ಸುಸ್ತಾಗಿ ಬಂದಿದ್ಲು, 4 ಮಾತು ಅವಳು ಆಡಿದ್ಲು. ನನ್ನನ್ನು ಕೇಳಬೇಕಿತ್ತು ಅಂತ ಏನೋ ದಬಾಯಿಸ್ತಿಲ್ಲಂತೆ. ಅದು ಹೀಗೆ ಮಾತು ಬೆಳೆದು ಇವ್ರ ತಾಯಿ ನಮ್ಮ ಆಫೀಸಿಗೆ ಬಂದಿದ್ರು. ಬಂದು ಅವ್ರ ಮನೆ ಲೈಟ್ ಬಿಲ್ಲು, ದಿನಸಿ ಬಿಲ್ಲು, ಕರೆಂಟ್ ಬಿಲ್ ಕೊಟ್ಟು ಹೋದ್ರು. ಅದನ್ನು ನಮ್ಮ ಆಫೀಸ್ ಹುಡುಗ ಕಟ್ಟು ಬಂದ. ಈ ವಿಷಯನ ನನಗೆ ಕೇಳಿಲ್ಲ ಅಂತ ಜಾನು ವಾದ. ಇದು ವಾದ ಅಷ್ಟೇ ಅಜ್ಜಿ, ಜಗಳ ಅಲ್ಲ. ಉದ್ದೇಶ ಅಷ್ಟೇ ಒಳ್ಳೇದಾಗಿರ್ಲಿ, ಸುಳ್ಳು ಹೇಳಿದ್ರೆ ನನಗಿಷ್ಟ ಆಗೋದಿಲ್ಲ. ಇಲ್ಲ ಅತ್ತೆ, ನಾ ಹೇಳಲಿಲ್ವಾ ಜಾನ್ವಿ ಕಾರಣ ಇಲ್ಲದೆ ದಂಡಿಸಿರಲ್ಲ ಅಂತ. ಕಲಾ ಶ್ರೀ, ಇದು ನಿನಗೆ ನಿನ್ನ ಹೆಂಡತಿಗೆ ಸಂಬಂಧಪಟ್ಟಿದ್ದು. ನೀವೇ ಇತ್ಯರ್ಥ ಮಾಡ್ಕೊಳ್ಳಿ. ಅಲ್ಲ ಅತ್ತೆ. ಮಾಲ್ತಿ, ಶ್ರೀ, ಜಾನ್ವಿನ್ ಕರ್ಕೊಂಡು ಹೋಗಪ್ಪ. ಮದುವೆಯಾಗಿ ಹೊಸದು ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಡುತ್ತೆ, ಸರಿ ಹೋಗುತ್ತೆ. ನಾವು ಅವ್ರ ಮಧ್ಯೆ ಹೋದ್ರೆ ಬಿರುಕು ಜಾಸ್ತಿ ಆಗುತ್ತೆ. ಇನ್ ಮುಂದೆ ವಿಷಯ ಪೂರ್ತಿ ತಿಳ್ಕೊಳ್ದೆ ಮನೇಲಿ ರಾಮಾಯಣ ಹುಟ್ಟಾಕ್ಬೇಡಿ. ನಾವು ಯಾರು ಆದಷ್ಟು ಅವ್ರ ಮಧ್ಯೆ ಹೋಗದೆ ಇರೋದೇ ಒಳ್ಳೆಯದು. ಅವ್ರಿಗೂ ಮುಜುಗರ, ನಮ್ದು ತಪ್ಪು. ಗೊತ್ತಾಯ್ತಾ?
ಯಾಕೆ ಹಾಗೆ ಮಾಡಿದೆ ಶ್ರೀ? ಹೇಳಿದ್ನಲ್ಲ, ಕೆಟ್ಟ ಉದ್ದೇಶ, ಹೊಗಳಿಕೆ, ಎಕ್ಸ್ಪೆಕ್ಟೇಷನ್ಸ್ ಖಂಡಿತ ಇರಲಿಲ್ಲ. ನೀನು ಹೇಳಿದಾಗೆ ನಾನು ದೈವತ ಮನುಷ್ಯ ಅಲ್ಲ. ಪ್ಲೀಸ್ ಶ್ರೀ, ಆ ವಿಷಯ ಅಲ್ಲಿಗೆ ಬಿಟ್ಬಿಡು. ಸಾರಿ, ನಾನು ತುಂಬ ರೂಢಾಗಿ ಮಾತಾಡ್ಬಿಟ್ಟೆ. ನಾನು ಕೇಳಿದ ಆ ವಿಷಯ ಅಲ್ಲ. ಎಲ್ಲರೂ ಮುಂದೆ ಸುಳ್ಳ್ಯಾಕೆ ಹೇಳಿದೆ? ಹೇಳ್ತಿದ್ರೆ ಎಲ್ಲರೂ ನಿನ್ನ ದೋಷಿಸ್ತಿದ್ರು. ನಿನಗೆ ಹರ್ಟ್ ಮಾಡಿದ ತಪ್ಪಿಗೆ ನನಗೆ ಅದೇ ಸರಿಯಾಗಿರ್ತಿತ್ತು. ಮೊದಲೇ ನೀನು ಅಜ್ಜಿ ಇಷ್ಟು ಚೆನ್ನಾಗಿದ್ದೀರಾ, ಇನ್ನು ಅಜ್ಜಿ ಗೊತ್ತಾದ್ರೆ ಗೋವಿಂದ. ನಮ್ಮಿಬ್ಬರ ತಪ್ಪು ಒಪ್ಪನ್ನ ಎಲ್ಲರ ಮುಂದೆ ತೀರಿಸ್ಕೊಳ್ಳೋಷ್ಟು ಚೀಪ್ ಅಲ್ಲ ನಾನು. ಆದರೆ ತಪ್ಪು ಮಾಡಿದ್ ನಾನು ತಾನೆ. ನೀನು ಹೇಳಿದ ಸರಿನೇ, ನಾನೇ ಓವರ್ ರಿಯಾಕ್ಟ್ ಮಾಡಿದೆ. ನೀನು ಕೊಡದೆ ಹೋದ್ರು ಅಮ್ಮ ಬೇರೆ ಯಾರ ಹತ್ರನಾದ್ರೂ ತಗೋತಿದ್ರು, ಅಥವಾ ಅಪ್ಪಂಗೆ ಅವಮಾನ ಮಾಡ್ತಿದ್ರು. ನನಗಿರೋ ಚಿಂತೆ ಏನು ಗೊತ್ತಾ? ನೀನು ಹೀಗೆ ಒಂದ್ಸಲಿ ಅಮ್ಮಂಗೆ ದುಡ್ಡು ಕೊಟ್ರೆ ಮತ್ತೆ ಮತ್ತೆ ಬರ್ತಾರೆ. ರವಿ ಜವಾಬ್ದಾರಿ ತಗೊಳ್ಳೋದೇ ಇಲ್ಲ. ಹೌದು ಜಾನು, ನಾನು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ದಿನ ಮೀನು ಕೊಡೋ ಬದಲು ಮೀನು ಹಿಡಿಯೋ ಕಲೆ ಹೇಳ್ಕೊಡ್ಬೇಕಾಗಿತ್ತು. ನಾನು ಅದರ ಬಗ್ಗೆ ಯೋಚನೆ ಮಾಡ್ತೇನೆ. ಅದ್ ಬಿಡು ಶ್ರೀ, ಮನೇಲಿ ಯಾಕೆ ಮತ್ತೆ ಮತ್ತೆ ಸುಳ್ಳು ಹೇಳ್ತಿದ್ಯಾ? ಅದು ಗೊತ್ತಾದ್ರೆ ಪರಿಣಾಮ ಕೆಟ್ಟಾಗಿರುತ್ತೆ. ಗೊತ್ತು, ಆದರೆ ರಿಸ್ಕ್ ತೊಗೊಳ್ದೆ ಬೇರೆ ದಾರಿ ಇಲ್ಲ. ನಿಂಗೆ ಮನೇಲಿ ಸಿಗ್ಬೇಕಾಗಿರೋ ಸ್ಥಾನ ಸಿಕ್ಕಿಲ್ಲ. ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಇರೋ ಒಂದೇ ಕೊರಗು ಅಂದ್ರೆ ಅಜ್ಜಿ. ಅದಕ್ಕೆ ಹೇಳಿದ್ದು, ಅಜ್ಜಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಹೆಸರಿಡ್ದು ಕೂಗಿ ಮಾತಾಡೋ ಹಾಗಾಗಬೇಕು. ಅದಕ್ಕೆ ಈ ಸುಳ್ಳು ಜಾನು. ಮದುವೆ ಆದಮೇಲೆ ಅದೆಷ್ಟು ಸುಳ್ಳು ಹೇಳ್ತಿದ್ದೀನೋ ಗೊತ್ತಿಲ್ಲ. ಎಲ್ಲ ನಿನಗೋಸ್ಕರನೇ. ಇದರಲ್ಲಿ ನನ್ನ ದೊಡ್ಡಸ್ತಿಕೆ ಆಗಲಿ, ದೇವತ ಮನುಷ್ಯನಾಗೋ ಪ್ರಯತ್ನ ಆಗಲಿ ಏನೂ ಇಲ್ಲ. ಶ್ರೀ ಪ್ಲೀಸ್, ನನ್ನ ಇನ್ನೂ ಛೇಡ್ಸಿ ಚಿಕ್ಕವಳಾಗಿ ಮಾಡಬೇಡ. ಸಾರಿ. ಆದರೂ ಜಾನು, ನಮ್ಮಿಬ್ರು ಮಧ್ಯೆ ಯಾಕಿಂತ ಯೋಚನೆಗಳು ಬಂತು? ನಿನಗೆ ಗೊತ್ತು ನಾನು ಹಾಗಲ್ಲ ಅಂತ, ನನಗೂ ಗೊತ್ತು ನೀನು ಹೀಗಲ್ಲ ಅಂತ. ಯಾಕಂದ್ರೆ ನಾವು ಗಂಡ ಹೆಂಡತಿ ತರ ಆಗ್ಬಿಟ್ಟಿದೀವಿ. ನಾವಿಬ್ರು ಒಳ್ಳೆ ಸ್ನೇಹಿತರಾಗಿರ್ಬೇಕು. ತಪ್ಪು ಅವ್ರದ್ದು ಅಂತ ಗೊತ್ತಾದ್ಮೇಲೆ ಬೇಬಿ ಲಲಿತಾ ರೂಮಿಗೆ ಸೇರ್ಕೊಂಡ್ಬಿಟ್ರ? ಮೂಲೆಯಲ್ಲಿ ಸೇರ್ಬಿಟ್ಟಿರ್ತಾರೆ, ಇಲಿ ಮೊಲ್ಗಳ ತರ. ಮಾತಕ್ಕ, ನಿಮ್ಗೆ ಎಷ್ಟ್ ಸತಿ ಹೇಳಿಲ್ವಾ? ಆ ರೂಮ್ ಕಡೆ ಹೋದಾಗ್ಲೆಲ್ಲ ಬಾಗ್ಲಿಗೆ ಕಿವಿ ಕೊಟ್ಟು ಕೇಳಿಸ್ಕೊಂಡಿದೀನಿ. ಬರೀ ಪ್ರೀತಿ ಮಾತುಗಳೇ. ನಾಚಿಕೆ ಆಗತ್ತೆ ಹೇಳಕ್ಕೆ. ನಾನ್ ಮದ್ವೆ ಆಗಿ ಬಂದಾಗ ಕಲಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈ ಕದ್ದು ಕೇಳೋ ಚಾಳಿನ ಎಲ್ರು ಬಿಡ್ಬೇಕು. ಶ್ರೀ ಮದುವೆ ನಡಿವಾಗ್ಲೂ ಅಷ್ಟೇ, ಎಲ್ಲ ಕದ್ದು ಕೇಳಿ ಕೇಳಿ ತಿಳ್ಕೊಂಡ್ಬಿಡ್ತಿದ್ವಿ. ಈಗ ಅವ್ರ ಮದುವೆ ಆದ್ಮೇಲೆ ಈ ಮಾತನ್ನ ಆಯ್ತು ಬಿಡಿ ಅತ್ತೆ. ಇನ್ಮೇಲೆ ಕೇಳಿಸ್ಕೊಂಡಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ನೋಡು, ಮತ್ತೆ ಅದೇ ಹೇಳ್ತೀಯ. ಯಾರು ಆ ಪ್ರಯತ್ನನೂ ಮಾಡಬಾರ್ದು, ತಿಳಿತಾ? ಅಕಸ್ಮಾತ್ ತಾನಾಗೆ ಕಿವಿಗ್ ಬಿದ್ರ? ಹೌದಮ್ಮ, ಲಲಿತಂಗೂ ಹಾಗೆ ಆಗಿರತ್ತೆ. ಅಕಸ್ಮಾತ್ ಆಗಿ ರೂಮ್ ಮುಂದೆ ಹೋಗುವಾಗ ಕೇಳಿಸಿರತ್ತಷ್ಟೇ. ಅದೇ ಕಿವಿ ಮುಚ್ಕೊಂಡು ಓಡಾಡಕ್ಕಾಗತ್ತಾ? ಅದ್ ಏನ್ ಮಾಡ್ತೀರೋ ಗೊತ್ತಿಲ್ಲ. ಮಾಲ್ತಿ, ನಿನ್ ಜವಾಬ್ದಾರಿ ಎಲ್ಲಾರನ್ನೂ ಅದ್ವಸ್ತಲ್ಲಿ ಇಟ್ಕೋ. ನನಗೆ ಆ ಹುಡುಗಿ ಹೆಸರು ಹೇಳಕ್ಕೂ ಮನ್ಸಾಗಲ್ಲ. ಯಾರು? ಜಾಹ್ನವಿದ? ಯಾಕೋ ಅಷ್ಟ್ ಚೆನ್ನಾಗಿದೆ ಹೆಸರು. ನಿಮ್ಗೆ ನಾಲ್ಗೆ ತಿರುಗ್ಲಿಲ್ಲ ಅಂದ್ರೆ ಜಾನು ಅಂತ ಕರೀರಿ. ನಮ್ ಶ್ರೀ ಕರೀತಾನಲ್ಲ ಆತರ. ಕಲಾ, ನಿನ್ ನಾಲ್ಗೆ ವಿಪರೀತ ಉದ್ದ ಆಗ್ತಾ ಇದೆ. ಶ್ರೀ ಮತ್ತು ಜಾನ್ವಿ ಮಧ್ಯೆ ಏನೇ ಇದ್ರು ಅವರಿಬ್ಬರೇ ಬಗೆಹರಿಸ್ಕೊಳ್ತಾರೆ. ಯಾಕೆ ಹೇಳೋ? ಅವರು ಇಷ್ಟಪಟ್ಟು ಮದ್ವೆ ಆಗಿದ್ದು. ಹಾಗಂತ ಕೈ ಬಿಡಕ್ಕಾಗತ್ತಾ ಅಮ್ಮ? ನಮ್ ಶ್ರೀಗೋಸ್ಕರನಾದ್ರೂ. ನಾನು ಇಷ್ಟು ವರ್ಷ ನಿಮ್ಮನ್ನೆಲ್ಲ ಕಟ್ಕೊಂಡು ಏಗ್ತಾ ಇರೋದು ಯಾಕೆ ಹೇಳಿ? ನಾನೇ ಒಪ್ಪಿ ಮದುವೆ ಮಾಡಿಸ್ದೆ ಅನ್ನೋ ಕಾರಣಕ್ಕೆ. ಶ್ರೀಗಾಗ್ಲಿ ಅವಳಿಗಾಗ್ಲಿ ಆ ಹಂಗಿಲ್ಲ. ಮಾಲ್ತಿ, ನಿನಗೂ ಅಷ್ಟೇ. ಏನೇ ಆಗ್ಲಿ ಅವರಿಬ್ಬರೇ ಮಾಡ್ಕೊಂಡಿರೋ ಮದುವೆ, ಅವರೇ ನಡ್ಸ್ಕೊಂಡು ಹೋಗ್ತಾರೆ. ಅದೊಂದು ಕಾರಣ ಆದ್ರೆ ಇನ್ನೊಂದು ಕಾರಣ, ಗಂಡ ಹೆಂಡತಿ ಮಧ್ಯೆ ಏನೇ ವಿಚಾರ ಇರ್ಲಿ, ಸಣ್ಣದೋ ದೊಡ್ಡದೋ, ಮೂರನೇವ್ರು ಯಾರು ಅದರಲ್ಲಿ ಮೂಗು ತೂರಿಸ್ಬಾರ್ದು. ನಾವ್ಯಾಕೆ ಮೂರನೇವ್ರು ಆಗ್ತೀವಿ? 6 ಜನ ಇದೀವಿ, ಅರ್ಧ ಡಜನ್ ಹೋಲ್ಸೇಲ್ ಆಗಿ. ತಮಾಷೆ ಸಾಕು. ನಾನು ಹೇಳಿದ್ದು ಗಂಭೀರವಾಗಿ ತಗೊಳ್ಳಿ. ಇನ್ ಮುಂದೆ ಆದ್ರೂ ಗಂಭೀರವಾಗಿ ವರ್ತಿಸಿ. ಈಗ ನಡೀರಿ.
ಆಯ್ತು ಡಾಕ್ಟರ್, ಮುಂದಿನ ವಾರನೇ ಅಪ್ಪನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತೀನಿ. ಅವತ್ತೇ ಆಪರೇಷನ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಡಾಕ್ಟರ್, ಬಾಯ್. ಅಪ್ಪನಿಗೆ ಆಪರೇಷನ್ ಬಗ್ಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ, ಈಗಲೇ ಹೇಳ್ತೀನಿ. ನೀವಾ? ಎಸ್, ಸೇಮ್ ಓಲ್ಡ್ ಮದನ್. ಹೇಗಿದೆಯಾ ಜಾನು? ಓ ಸಾರಿ, ಹೇಗಿದ್ದೀರಾ ಜಾಹ್ನವಿ ಶ್ರೀನಿಧಿಯವರೇ? ಯಾಕಿಷ್ಟು ಗಾಬರಿ ಆಗಿದ್ದೀರಿ? ಮುಂಚೆ ನಾನು ನಿಮ್ಮ ಜೊತೆ ಒರಟಾಗಿ ನಡ್ಕೊಂಡು ತಪ್ಪು ಮಾಡಿಬಿಟ್ಟೆ. ಹೆಣ್ಣಿನಿಂದ ಯಾವ ಗಂಡಸು ಹೋಗೋದಿಲ್ಲ ಹೇಳಿ? ಅದು ನಿಮ್ಮಂಥ ಸುಂದರವಾದ ಹೆಣ್ಣಿನ ಹಿಂದೆ ಹೋದವ್ರು ಯಾರು ಉದ್ಧಾರ ಆಗಲ್ಲ ಅಂತಾನೂ ಹೇಳ್ತಾರೆ. ಮರ್ತ್ಬಿಟ್ಟೆ. ಮರುವಿಗೆ ಶಿಕ್ಷೆನೂ ಅನುಭವಿಸ್ತಾ ಇದ್ದೀನಿ. ಶತಾಯ ಗತಾಯ ನಿಮ್ಮನ್ನು ಪಡಿಬೇಕು ಅಂತ ನಾನು ನಿಮ್ಮ ಹಿಂದೆ ಬಿದ್ದೆ. ಆದರೆ ನೀವು ನನಗೆ ಕೈ ಕೊಟ್ಟು ಆ ಶ್ರೀನಿಧಿಯಿಂದ ಹೋಗ್ಬಿಟ್ರಿ. ನಿಮಗೆ ಮದುವೆಯ ಸಂತೋಷ, ನನಗೆ ಜೀವನ ಪರ್ಯಂತ ವಿರಹ ವೇದನೆ. ನಿಮಗೆ ತೊಂದರೆ ಕೊಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಕೆಲಸ ಕಳ್ಕೊಂಡೆ. ನನ್ನ ಮಗ ನನ್ನ ಸವಾಸನೆ ಬೇಡ ಅಂತ ಅಮೇರಿಕಾದಲ್ಲಿ ಸೆಟ್ಲ್ ಆಗ್ಬಿಟ್ಟ. ಈಗ ನಾನು ಒಂಟಿ. ಸತ್ತೋಗಿರೋ ನನ್ನ ಹೆಂಡತಿ ಕನ್ಸಲ್ಲಿ ಬಂದು ಕಾಡ್ತಾಳೆ. ಜಾಹ್ನವಿಗೆ ತೊಂದರೆ ಕೊಟ್ಬಿಟ್ರಿ, ಅವಳು ಕ್ಷಮಿಸೋವರೆಗೂ ನಾನು ನಿಮ್ಮನ್ನು ಕ್ಷಮಿಸಲ್ಲ ಅಂತ ಕಣ್ಣೀರಾಗ್ತಾಳೆ. ಬದುಕಿರೋನ್ ಸಮಾಧಾನ ಮಾಡೋದೇ ಕಷ್ಟ. ಆತ್ಮನ ಹೇಗೆ ಸಮಾಧಾನ ಮಾಡಲಿ? ಏನ್ ಮಾಡ್ತಿದ್ದೀರಾ ಬಿಡಿ. ನಾನು ಮಾಡಿದ ತಪ್ಪಿಗೆ ನನಗೆ ಕ್ಷಮೆ ಬೇಕು. ನಾನೀಗ ಮೊದಲಿನ ಮದನಾಗಿ ಉಳಿದಿಲ್ಲ, ನಾನು ಬದಲಾಗಿದ್ದೀನಿ. ಎಲ್ರು ನಮ್ಮನ್ನೇ ನೋಡ್ತಿದ್ದಾರೆ ಬಿಡಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನೀವು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಆ DCP ಈಗಲೂ ಕರೆದು ಬೆಂಡ್ ತೆಗಿತಾ ಇದ್ದಾನೆ. ನಾನು ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ಆ DCPಗೆ ಏನು ತಿಕ್ಲ? ಎಲ್ಲರನ್ನು ಬಿಟ್ಟು ನನ್ನನ್ನೇ ಕರೆದು ಟಾರ್ಚರ್ ಕೊಡೋದಕ್ಕೆ. ನೋಡಿ, ನಾನು ಒಂಥರ ಟೈಮ್ ಪಾಸ್ ಕಡಲೆ ಆಗ್ಬಿಟ್ಟಿದ್ದೀನಿ. ಪೊಲೀಸ್ ಟ್ರೀಟ್ಮೆಂಟು ನನಗೆ ರೂಢಿ ಆಗ್ಬಿಟ್ಟಿದೆ. ನನಗೀಗ ಪೊಲೀಸ್ ಅಂದರೆ ಭಯ ಉಳಿದಿಲ್ಲ. ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ಕ್ಷಮಿಸಿದ್ದೀನಿ ಅಂತ ಹೇಳಿ ಬಿಟ್ಟು ಬಿಡ್ತೀನಿ. ಕ್ಷಮಿಸಿದ್ದೀನಿ ಬಿಡಿ. ಮದುವೆ ಆದಮೇಲೆ ನಿನ್ನ ಸೌಂದರ್ಯ ಇನ್ನೂ ಜಾಸ್ತಿ ಆಗಿದೆ. ಬದಲಾಗಿದ್ದೀನಿ ಅಂತ ಹೇಳಿದ್ರಿ. ಮದುವೆಗೆ ಮುಂಚೆ ನಿನ್ನನ್ನು ಮದುವೆ ಆಗಬೇಕು ಅನ್ನೋ ಕನಸಿತ್ತು. ಈಗ ಕನಸು ಬದಲಾಗಿದೆ. ನೀನು ನೋಡ್ತಿದ್ರೆ ನನಗೆ ಅಯ್ಯೋ ಪಾಪ ಅನಿಸುತ್ತೆ. ಯಾಕೆ ಅಂದರೆ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ ಕಂಪ್ನಿ ಮಾಲೀಕನ ಹೆಂಡತಿ ಆದಮೇಲೆ ನಿನ್ನ ಲಕ್ಕು ಬದಲಾಗುತ್ತೆ ಅಂದ್ಕೊಂಡಿದ್ದೆ. ಮನೆಯಲ್ಲಿ ಆಳಿಗೊಂದು ಕಾರ್ ಇರುತ್ತೆ, ಆದರೆ ನಿನ್ನ ಲಕ್ಕು ಐಸಿಕಿ ವೈಸಿ ಅನ್ನೋ ಹಾಗೆ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನನ್ನ ಮದುವೆ ಆಗಿದ್ದರೆ ಫಸ್ಟ್ ಆಫ್ ಆಲ್ ನೀನು ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ಪಕ್ಕದ ರೋಡಲ್ಲಿರೋ ಬ್ಯೂಟಿ ಪಾರ್ಲರ್ಗೂ ನನ್ನ ಕಾರ್ನಲ್ಲೇ ಹೋಗ್ಬೋದಾಗಿತ್ತು. ಪಾಪ, ಈ ಮದನ್ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋ ಅದೃಷ್ಟ ನಿನಗಿರಲಿಲ್ಲ. ಕತ್ತಲ್ಲಿ ಶ್ರೀ ಕಟ್ಟಿರೋ ತಾಳಿ, ನಿನ್ನ ಹೆಸರಿನ ಮುಂದೆ ಶ್ರೀ ಅನ್ನೋ ಹೆಸರು ಬಿಟ್ಟರೆ ಬೇರೆ ಏನು ಚೇಂಜ್ ಆಗಿದೆ ನಿನ್ನ ಲೈಫಲ್ಲಿ? ಹುಡುಗಿರು ಡಲ್ ಆಗಿರೋದು ನೋಡಿದ್ರೆ ನನ್ನ ಹಾರ್ಟ್ ಬಿಟ್ಟೆ ನಿಂತೋಗುತ್ತೆ. ನೀನು ಈಗಲೂ ಮನ್ಸು ಮಾಡಿದ್ರೆ ಹೇಳು, ನನ್ನ ಪರಿಚಯದ ಲಾಯರ್ ಹತ್ರ ನೀನು ಕರ್ಕೊಂಡೋಗಿ ನಿನ್ನ ಶ್ರೀನಿಧಿ ಡೈವರ್ಸ್ ನೋಟಿಸ್ನ ರೆಡಿ ಮಾಡಿಸ್ತೀನಿ. ಹಾಗೆ ನಾವಿಬ್ಬರು ಯಾವಾಗ ಮದುವೆ ಆಗ್ಬೋದು ಅಂತಲೂ ವಿಚಾರಿಸ್ತೀನಿ. ನೊಂದು ಹೆಣ್ಣಿಗೆ ಜೀವನ ಕೊಟ್ಟರೆ ನನ್ನ ಹೆಂಡತಿನೂ ಸಂತೋಷ ಪಡ್ತಾಳೆ. ನಿಮ್ಮ ಲಿಮಿಟಲ್ಲಿ ನೀವಿದ್ರೆ ಒಳ್ಳೇದು. ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕ್ಕೆ, ಲಿಮಿಟ್ಸ್ ಇರೋದೇ ಕ್ರಾಸ್ ಮಾಡೋಕ್ಕೆ. ಏನು ಹೇಳ್ತೀಯ? ಶ್ರೀ ಹತ್ರ ಇವತ್ತೇ ಡೈವರ್ಸ್ ಬಗ್ಗೆ ಮಾತಾಡ್ತೀಯಾ? ಮಾತಾಡ್ತೀನಿ, ಡೆಫಿನೆಟ್ಲಿ ಮಾತಾಡ್ತೀನಿ. ಡಿವೋರ್ಸ್ ಬಗ್ಗೆ ಅಲ್ಲ, ನೀವು ನನಗೆ ತೊಂದರೆ ಕೊಡ್ತಿರೋದ್ರ ಬಗ್ಗೆ. ಪ್ಲೀಸ್ ಅದೊಂದು ಮಾತ್ರ ಮಾಡಬೇಡ. ನಾನು ನೀನು ತೊಂದರೆ ಕೊಡಕ್ಕೆ ಬಂದಿಲ್ಲ. ನೀನು ಒಪ್ಪಿದ್ರೆ ನೀನು ತಾಳಿ ಕಟ್ಟಕ್ಕೆ ನಾನು ಈಗಲೂ ರೆಡಿ ಇದ್ದೀನಿ. ನೀವು ಈ ಜನ್ಮದಲ್ಲಿ ಚೇಂಜ್ ಆಗಲ್ಲ. ಜಾನು, ಓದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋಂಗ ಆಗ್ಬಿಟ್ನಲ್ಲ ಈ ಮದನು. ಬಾಯಿಗೆ ಬಂದಾಗ ಮಾತಾಡ್ತಾನೆ ಕಣೆ. ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ಶ್ರೀಗೆ ಯಾವಾಗ ಡಿವೋರ್ಸ್ ಕೊಡ್ತೀಯ ಅಂತ ಕೇಳ್ತಾನೆ. ನಂಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಅದೇ ಕೋಪದಲ್ಲಿ 4 ಏಟ್ ಬಾರಿಸ್ಬೇಕಾಗಿತ್ತು, ಆಗ್ಲಾದ್ರೂ ಬುದ್ಧಿ ಕಲ್ತಿರೋನು. ಪೊಲೀಸರ ಏಟಿಗೆ ಕೇರ್ ಮಾಡಲ್ಲ ಅವನು, ನನ್ನ ಏಟಿಗೆ ಬುದ್ಧಿ ಕಲಿತಾನ? ಅದು ನಿಜ. ಇನ್ಫ್ಯಾಕ್ಟ್ ನೀನೇನಾರ ಅವ್ನ್ ಕೆನ್ನೆ ಹೊಡೆದಿದ್ರೆ ಅದನ್ನೇ ಮಸಾಜ್ ಅನ್ಕೊಂಡ್ಬಿಡ್ತಿದ್ನೇನೋ. ಗೀತಾ, ಮದನ್ ವಿಚಾರನ ಶ್ರೀಗ್ ಹೇಳ್ಬಿಡು.
ಮತ್ತೆ ಮದನ್ ತೊಂದರೆ ಕೊಡ್ತಾ ಇದ್ದಾನೆ ಅಂತ. ಬಾಬಾ ಅವ್ರದೇ ಸ್ಟೈಲಲ್ಲಿ ಅವನಿಗೆ ವಾರ್ನ್ ಮಾಡ್ತಾನೆ. ಇಲ್ಲಾಂದ್ರೆ ಈ ಮದನ್ನು ರಾವಣನ್ ಥರ ವೇಷ ಹಾಕೊಂಡ್ಬಂದು ನೀನನ್ನು ಹಾರಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ. ನೀನು ಈಗಲೇ ಫೋನ್ ಮಾಡೆ ಬಾವಂಗೆ. ಅವ್ರ ಹತ್ರ ಆಮೇಲೆ ಮಾತಾಡ್ತೀನಿ, ಫಸ್ಟ್ ಹೋಗಿ ಬಾಸ್ ಹತ್ರ ಮಾತಾಡ್ತೀನಿ. ಮದನ್ ವಿಚಾರನ ಬಾಸ್ ಹತ್ರ ಮಾತಾಡೋಕ್ಕೆ ಅವರೇ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಗನ? ಮದನ್ ವಿಚಾರ ಅಲ್ಲ ಕಣೆ, ಲೋನ್ ತಗೊಂಡಿದ್ನಲ್ಲ ಅದ್ರ ಬಗ್ಗೆ. ಮುಂದಿನ ವಾರ ಅಪ್ಪನ ಕಾಲು ಆಪರೇಷನ್ ಆಗ್ತಿದೆ. ಹೌದಾ? ಪರವಾಗಿಲ್ಲ ಕಣೆ, ಕೊನೆಗೂ ನಿನ್ನ ಸಂಪಾದನೆಲೆ ನಿಮ್ಮ ಅಪ್ಪನ ಕಾಲು ಆಪರೇಷನ್ ಮಾಡಿಸ್ತಾ ಇದೆಯಾ. ನೀನು ಸಾಧಿಸ್ಬಿಟ್ಟೆ, ಕಂಗ್ರಾಟ್ಸ್. ಥ್ಯಾಂಕ್ಸ್. ಲೋನ್ ಅಪ್ಲೈ ಮಾಡಿದ್ನಲ್ಲ, ಈ ತಿಂಗಳ ಸ್ಯಾಲ್ರಿಯಿಂದನೇ EMI ಕಟ್ ಆಗಬೇಕು, ಅದ್ರ ಬಗ್ಗೆನೇ ಮಾತಾಡಬೇಕು. ಹೋಗಿ ಮಾತಾಡು. ಆ ಸ್ವಾಮಿ ನಿನ್ನನ್ನು ಮಗಳು ಅಂತಿದ್ರು. EMI ಏನಾದ್ರು ಕನ್ಸೆಷನ್ ಕೊಟ್ಟರು ಕೊಡ್ಬೋದು. ಬರ್ತೀನಿ. ಏಯ್ ಅಲ್ಲ, ಸಂಶಯ ಪಡೋದಕ್ಕೂ ಒಂದು ಇತಿಮಿತಿ ಅನ್ನೋದು ಇರ್ತದೆ. ನಿಂಗೆ ಎಷ್ಟು ಸತ್ತೆ ಅಲ್ಲ, ಹುಡುಗಿ ವಯಸ್ಸೇನು ನನ್ನ ವಯಸ್ಸೇನು? ನೀನು ಒಂದು ಕೆಲಸ ಮಾಡು, ಮೊದಲ ಹೊಲಸು TV ಪ್ರೋಗ್ರಾಮ್ ನೋಡೋದು ಬಿಡು. ಅದನ್ನ ನೋಡೇ ಈಗ ಮಗಳು ಸಹಿತ ಅಪ್ಪನ ನಂಬಲಾರ್ದ ಕಾಲ ಬಂತು. ಇಲ್ಲ ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ ಹೇಳಿಕತ್ತಲ್ಲ. ನಿನಗೆ ಕೆಲಸ ಭಾಳ ಪೆಂಡಿಂಗ್ ಅದ. ಅಲ್ಲ, 2 ದಿವಸ ರಜಾ ಹಾಕಿ ನಾನು ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಿ ನಿನಗೆ ಚೈನಿಗೆ ನೀವು ಹೊಡಿಸ್ಕೊಂಡು ಕರ್ಕೊಂಬಂದೇನಿಲ್ಲ. ಮತ್ತು ಅವಾಗಿನ ಕೆಲಸ ಏನು ನಮ್ಮ ಅಪ್ಪ ಬಂದು ಮಾಡ್ತಾನಿಲ್ಲೇ? ಏಯ್ ನೋಡಿ, ನೀ ಭಾಳ ಮಾತಾಡ್ಲಿಕ್ಕೆ ಅದ ನೋಡಿ. ಮತ್ತೀಗ ಇರ್ತೀನಿ, ನಾ ರಾಜೀನಾಮೆ ಕೊಟ್ಟು ನಿನ್ನ ಸೇವಾಕ ಬಂದ್ಬಿಡ್ತೇನೆ ಅತ್ತ ಕಡೆ. ನಿಮ್ಮ ಅಪ್ಪಗೆ ಪಗಾರ ಕೊಡು ಅಂತ ಹೇಳು ಬಾ. ಹಿಂಗಾಗಿ ಇಡು ಫೋನ್, ಇಡು. ಈ ಹೆಣ್ಮಕ್ಳನ್ನ ಸಂಭಾಷೋದು ಭಾಳ ಕಷ್ಟ ನೋಡುವ. ಏ ನಿನಗಲ್ಲ ಅಂದದ್ ನಾನು, ನೀನು ಭಾಳ ಬೆಸ್ಟ್ ಹೆಣ್ಮಗಳಿದ್ದಿ. ಶ್ರೀನಿಧಿ ಪುಣ್ಯ ಮಾಡ್ಯಾರ್ವಾ ನಿನ್ನ ಲಗ್ನ ಆಗ್ಲಿಕ್ಕೆ. ಸಾರಿ, ಲಗ್ನಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಆಡಿಟ್ ನಡೀತಿತ್ತು, ಗೊತ್ತದ ನಿನಗೆ? ನಾನು ಪುಣ್ಯ ಮಾಡಿದ್ದೀನಿ ಸರ್ ಅವ್ರನ್ನ ಮದುವೆ ಆಗಕ್ಕೆ. ಭಾರತೀಯ ನಾರಿ ಎಲ್ಲಿ ಗಂಡನ್ ಬಿಟ್ಟು ಕೊಡ್ತೀವ? ಇರ್ಲಿ. ಓಹೋ ಸಾರಿ, ನಾನು ನಿನ್ನ ಆಗಾಳಿಂದ ನೀನು ತಾನು ಅಂತ ಹೇಳಿ ಏಕವಚನದಾಗ ಮಾತಾಡ್ಸ್ಲಿಕ್ಕೆ ಬೇಜಾರಿಲ್ಲ? ಬೇಜಾರು ಯಾಕೆ ಸರ್? ಮುಂಚೆಯಿಂದನೂ ನೀವು ನನ್ನನ್ನ ಏಕವಚನದಲ್ಲೇ ಮಾತಾಡ್ಸ್ತಿದ್ದಿದ್ದಲ್ವಾ? ಮುಂಚಿನ ಕಥಿ ಬ್ಯಾರೆ, ಈಗಿನ ಕಥಿ ಬ್ಯಾರೆ. ಯಾಕಂದ್ರೆ ಮುಂಚೆ ನೀನು ನಮ್ಮ ಸ್ಟಾಫ್ ಆಗಿದ್ದಿ, ಮತ್ತ ಮೇಲೆ ನನಗೆ ಮಗಳು ಅಂತ ಸಲಿಗೆ ಬೇರೆ ಇತ್ತು ನಿನ್ನ ಜೊತೆ. ಆದ್ರೆ ಈಗ ನೀನು ಅನ್ನಪೂರ್ಣ ಫುಡ್ ಪ್ರೊಡಕ್ಟ್ಸಿನ ಓನರ್ತಿ, ಹೌದಲ್ಲ? ಅದಕ್ಕೆ ಯಜಮಾನ್ರು ಅನ್ನಪೂರ್ಣ ಮೇಡಮ್ ಸರ್. ನಾನು ಶ್ರೀನಿಧಿ ಅವ್ರ ಹೆಂಡತಿ ಅಷ್ಟೇ, ಇಲ್ಲಿ ನಿಮ್ಮ ಸ್ಟಾಫ್. ಸ್ಟಾಫ್ ಅಲ್ಲ, ಬರೇ ಸ್ಟಾಫ್ ಅಲ್ಲ, ನನ್ನ ಮಗಳು ಇದ್ದಂಗೆ. ಮಗಳು ಅಂತೀರಿ, ಆದ್ರೂ ಏಕವಚನದಲ್ಲಿ ಮಾತಾಡ್ಸಕ್ ಹಿಂಜರಿತೀರಿ. ನಿನ್ನಂಥವ್ರ ನೋಡೇ ಆ ಗಾದಿ ಮಾತು ಮಾಡ್ಯಾರ. ತುಂಬಿದು ಕೂಡ ತುಳ್ಕೋದಿಲ್ಲ. ಇರ್ಲಿ, ಹೆಂಗೆ ನಡೆದ ನಿನ್ನ ಸಂಸಾರಿಕ ಜೀವನ? ನಿನ್ನ ಮಾರಿ ಮೇಲೆ ಕಳ ನೋಡಿದ್ರೆ ಗೊತ್ತಾಗ್ತದೆ. ನಿಂದು ಶ್ರೀನಿಧಿದು ಸಂಸಾರ ಒಳ್ಳೆ ಹಾಲು ಜೇನಿನ ಸಂಸಾರ ಇದ್ದಂಗೆ ಅದ. ನೀವು ತುಂಬಾ ತಮಾಷೆ ಸರ್. ತಮಾಷೆ? ನನ್ನ ಜೀವನದಾಗ ತಮಾಷೆ ಇದ್ದಿದ್ದಿಲ್ಲ ಅಂತಂದ್ರೆ ನಾನು ಹೆಂಡತಿ ಜೊತೆ ಜೀವನ ತಿರ್ಲಿಕ್ಕೆ ಆಗ್ತಿತ್ತು ಅಂತ ಹೇಳಿದೀನಿ. ನಿಮ್ ಹೆಂಡತಿನ ತುಂಬಾ ಒಳ್ಳೆಯವ್ರೆ. ಒಳ್ಳೆಯವರು? ದೂರ ನಿಂತು ನೋಡೋರಿಗೆ ಹಂಗೆ ಕಾಣಿಸ್ತದ. ನನ್ನ ಹೆಂಡತಿ ಮತ್ತು ದೇವರು ಎರಡು ಒಂದೇ ಅನಿಸ್ತಾವ. ಹತ್ರ ಇದ್ದವಂಗ ನನಗೆ ಗೊತ್ತಾಗ್ತದ ಒಳಗೆ ಸಂಕಟ ಏನದ ಅಂತೇಳಿ. ನೀವು ಒಂದು ದಿವ್ಸ ಪುರುಸೋತ್ ಮಾಡ್ಕೊಂಡು ಬಾ ನಮ್ಮ ಮನೆಯೊಳಗೆ. ನಾನು ಹೇಳ್ತೀನಿ ನೋಡು ಹೆಂಗೆ ಕಾಣಿಸ್ತಾಳಂತಂದ್ರೆ ಒಳ್ಳೆ ಬಿಲ್ಲೆ ಅಡಿನ ಸಿಸ್ಟರ್ ಅನಿಸ್ತಾಳ. ಗಂಡ್ಲೆ ಸಾಲ ನೀ ಬಂದು ನಮ್ಮ ಬ್ಯಾಂಕಿಗೆ ಒಂದು ಕಳ ಬಂತು ನೋಡು. ನೀ ಇಲ್ಲಾರ್ದಿದ್ದಾಗ ಆ ಚಟಾಕ್ ಐ ಮೀನ್ ಕ್ವಾರ್ಟರ್ ಬಾಟ್ಲಿ ಗೀತಾ ದಿನ ಒಂದು ಪ್ರಾಬ್ಲಮ್ ಮಾಡಿ ನನ್ನ ನೆಮ್ಮದಿನ ಹಾ ಮಾಡಿಟ್ಬಿಟ್ಟು. ಈಕಿ ಆಫೀಸ್ನ್ಯಾಗ ಆಕಿ ಮನಿ ಒಳಗೆ ನೀ ಬಂದು ಒಂದು ಸಮಾಧಾನ ಆತ್ ನೋಡು. ಅಕಸ್ಮಾತ್ ಏನ್ರಿ ನೀ ಬರೋ ತಡ ಆಗಿತ್ತೀನಿ 2 ದಿವಸ, ನಾನು ಮನೆಗೆ ಬರ್ತಿದ್ದೆ. ಯಾಕೆ ಸರ್? ಸಾಲ ಕಟ್ಟೆ ನಿಮ್ ತಲೆಗೆ ತಂದಿಡ್ತೀನಿ ಅಂತ ಟೆನ್ಷನ್ ಆಗಿತ್ತಾ? ಸಾಲ? ಯಾವ ಸಾಲ? ನಿಮ್ ಹತ್ರನೇ ತಗೊಂಡಿದ್ನಲ್ಲ. ನನ್ನ ಹತ್ರ ಸಾಲ? ಓ, ಅವ್ರು ಕೊಟ್ಟ ಸಾಲದ ಬಗ್ಗೆ ಹೇಳಿಕತ್ತೀನಿ. ಯಾರು ಕೊಟ್ಟಿದ್ದು? ಅಪ್ಪನ ಕಾಲು ಆಪರೇಷನ್ಗೋಸ್ಕರ ಬ್ಯಾಂಕಿಂದ 2 ಲಕ್ಷ ಸಾಲ ನೀವೇ ತಾನೇ ಸ್ಯಾಂಕ್ಷನ್ ಮಾಡಿದ್ದು? ಹೌದು. ಈಗ ನಾ ಕೊಡ್ಲಾರ್ದ ಮತ್ತೆ ಯಾರು ಕೊಡ್ತಾರೆ ಸಾಲ? ಅವರು ಅಂದದ್ದು ಹೆಡ್ ಆಫೀಸ್ನವ್ರು. ಈ ತಿಂಗಳಿಂದ ನನ್ನ ಸ್ಯಾಲ್ರಿಯಲ್ಲಿ ಲೋನ್ EMI ಕಟ್ ಮಾಡ್ಕೊಳ್ಳಿ ಸರ್. ಯಾಕೆ ಸರ್, ಏನಾಯ್ತು? ನೀನು EMI ಬಗ್ಗೆ ತಲೆ ಕೆಡಿಸ್ಬೇಡ. ನೀನು ಫುಲ್ ಕೆಲಸ ಮಾಡಷ್ಟ, ಕೆಲಸ ಮಾಡ್ಕೊಂಡು ಹೋಗಷ್ಟು. ಹಾಗಲ್ಲ ಸರ್, ಈಗಲೂ ನನ್ನ ಸಂಬಳದಿಂದನೇ ನನ್ನ ತಾಯಿ ಮನೆ ನಡೆಯೋದು. EMI ಎಷ್ಟು ಕಟ್ಟಾಗುತ್ತೆ ಅಂತ ಗೊತ್ತಾದ್ರೆ
ತಿಂಗಳ ಖರ್ಚನ್ನು ಪ್ಲಾನ್ ಮಾಡ್ಬೋದು. ನೀ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ. 1ನೇ ತಾರೀಕು ಬಂದ ಕೂಡಲೇ ಪೂರ್ಣ ಪಗಾರ ತಗೋ. ಆ ಸ್ಯಾಲ್ರಿ ಒಯ್ದು ನಿಮ್ಮ ಅಪ್ಪನ ಕೈಗೆ ಇಟ್ಬಿಡು. ಹಾಗಾದ್ರೆ EMI? ಕಟ್ ಅಂತ ಹೇಳಿದೆವ್ರು ಯಾರು ನಿನಗೆ? ಈಗ ಕಟ್ಟು, ಇಷ್ಟ ಕಟ್ಟು ಅಂತ ನಾ ಏನು ಹೇಳೇನೆ ನಿನಗೆ? ಯಾವತ್ತಿದ್ರೂ ಕಟ್ಟಲೇಬೇಕಲ್ವಾ ಸರ್? ಹೆಂಗೆ ತಿಳಿಸಿರೋದು ನಿನಗೆ? ಹೇಳಿ ಲೋನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಮರ್ತು ಬಿಡದ್ನ. ಅದು ಹೇಗಾಗುತ್ತೆ ಸರ್? ಮುಂದಿನ ವಾರ ಅಪ್ಪನ ಕಾಲು ಆಪ್ರೇಷನ್. ಅವ್ರ ಕಾಲು ನೋಡಿದಾಗೆಲ್ಲ ಲೋನ್ ನೆನಪಾಗುತ್ತೆ. ಮುಂದೆ ಹೇಗೋ ಏನೋ, ಎಷ್ಟು ಬೇಗ ಆಗುತ್ತೆ ಅಷ್ಟು ತೀರಿಸಿದ್ರೆ ಒಳ್ಳೇದಲ್ವಾ? ನೋಡು, ನೀನು ಇದ ಬ್ಯಾಂಕ್ನಾಗ ಇರ್ತಿ, ನಾನು ಇಲ್ಲೇ ಇರ್ತೇನೆ. ನಿನ್ನ ತಮ್ಮಗೆ ಒಂದು ಜಾಬ್ ಸಿಕ್ಕ ಮೇಲೆ ಅವನ ಪಗಾರದಾಗ ಆ ಲೋನ್ ಮುಗಿಸು ಆತ. ಇಲ್ಲ ಅದು ಕಷ್ಟ ಆಗ್ತಿದ್ರೆ ಅದು ಬೇಡ. ಓಕೆ? ಅದು ಹೆಂಗೆ ಸರ್? ಅದು ಹಂಗ. ಹೆಂಗೆ ಅಂತ ಹೇಳಿ. ಮೊದಲ ಕೆಲಸಕ್ಕೆ ಹೋಗನಿ. ಹೋಗು.